ಬದನೆಕಾಯಿ ಎಣ್ಣೆಗಾಯಿ. ಗುಂಡು ಬದನೆಕಾಯಿನ ಉಪಯೋಗಿಸಿ ಮಾಡೋ ಈ ಗ್ರೇವಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಗ್ರೇವಿ ಆಗಲಿ ಚಪಾತಿ ದೋಸೆಗಿಂತ ರೈಸ್ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಲ್ಲ. ಬೆಣ್ಣೆ, ಕ್ರೀಮು ಅಂತ ಏನೂ ಯೂಸ್ ಮಾಡ್ದಲೇ ಮನೇಲಿರೋ ಅಂಥ ವಸ್ತುಗಳನ್ನೇ ಯೂಸ್ ಮಾಡಿ ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿರೋ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ಈ ಬದನೆಕಾಯಿ ಎಣ್ಣೆಗಾಯಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ಈ ಥರ ಗುಂಡು ಬದನೆಕಾಯಿನ ತೊಗೊಂಡು ಅದನ್ನು 4 ಪೀಸ್ ಥರ ಮಾಡ್ಕೊಬೇಕು. ಒಂದನ್ನು 4 ಪೀಸ್ ಮಾಡಿಕೊಂಡು ಇಟ್ಕೊಬೇಕು. ಜನರಲ್ಲಾಗಿ ಎಣ್ಣೆಗಾಯಿನ ಈ ಥರನೇ ಮಾಡೋದು, ಆದರೆ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಮನೆಯಲ್ಲಿ ಮಕ್ಕಳು ತಿನ್ನಲ್ಲ, ಎಲ್ಲ ಎತ್ತಿಸ್ಬಿಡ್ತಾರೆ. ಅದರಿಂದ ನಾನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ನೆಕ್ಸ್ಟು ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ 3 ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ 4, ಬ್ಯಾಡಿಗೆ 3, ಗುಂಟೂರು 2 ತೊಗೊಬೇಕು. ಗಸಗಸೆ ಅರ್ಧದಿಂದ 1 ಸ್ಪೂನು, ಚಕ್ಕೆ 1 ಇಂಚು, ಲವಂಗ 5 ಮತ್ತು ಕ್ಯಾಶು 5ರಿಂದ 6, 1 ಇಂಚಷ್ಟು ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿ, 1 ಸ್ಪೂನಷ್ಟು ಮೆಣಸು ಮತ್ತು 1 ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ. ಈರುಳ್ಳಿ ಟೊಮೆಟೊನೆಲ್ಲ ಒಂದು ಸ್ವಲ್ಪ ಮೀಡಿಯಮಾಗಿ ಹಚ್ಚಿಟ್ಕೊಬೇಕು. ಇಷ್ಟನ್ನು ಒಂದು ತಟ್ಟೆನಲ್ಲಿ ಎತ್ತಿಟ್ಕೊಂಡ್ಮೇಲೆ ಕಾಯಿ ಬೇಕಾಗುತ್ತೆ. ಅರ್ಧ ಹೋಳು ಕಾಯಿ ಯೂಸ್ ಮಾಡಬೇಕು. ಮತ್ತು ಒಂದು ದೊಡ್ಡ ಬೌಲಷ್ಟು ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಬೇಕು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದೆಲ್ಲ ಐಟಮ್ಸ್ದು ಒಳಗಡೆಗೆ ಹಾಕ್ಕೊಬೇಕು. ಇದೆಲ್ಲ ಐಟಮ್ಗಳನ್ನೂ ನಾವು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡ್ಮೇಲೆ ಅದಕ್ಕೆ 1.5 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಬೇಕು. ಧನಿಯಾ ಪೌಡರ್ನ ಫಸ್ಟ್ ಹಾಕೋದು ನಾನು ಮರ್ತುಬಿಟ್ಟಿದ್ದೆ, ಆಮೇಲೆ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ದೀನಿ. ಮಸಾಲಾನ ನಾವು ನುಣ್ಣಗೆ ರುಬ್ಕೋಬೇಕು, ತರಿಯಾಗಿ ರುಬ್ಕೊಬಾರ್ದು. ನೋಡಿ ಈ ಥರ ಸ್ಮೂತ್ ಪೇಸ್ಟ್ ಆಗಿರಬೇಕು. ಆಮೇಲೆ ಪುದೀನ, ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನ ಒಳಗಡೆ ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಳ್ಳಿ. ಈ ಥರ ಸೊಪ್ಪೆಲ್ಲ ಒಂದು ಸ್ವಲ್ಪ ಕಾಣಿಸ್ಬೇಕು, ಆ ಥರ ತರಿಯಾಗಿ ರುಬ್ಕೊಳ್ಳಿ. ನೀವು ಬದನೆಕಾಯಿನ 4 ಭಾಗದ ಥರ ಕಟ್ ಮಾಡ್ಕೊಂಡಿದ್ರೆ ಈ ಮಸಾಲೆನ ಒಳಗಡೆ ಈ ಥರ ಫಿಲ್ ಮಾಡಿ ಇಟ್ಕೊಬೇಕು. ಆದರೆ ನಾನು ನಮ್ಮ ಮನೆಯಲ್ಲಿ ಮಕ್ಕಳು ತಿನ್ನಲ್ಲ ಅಂತ ಹೇಳಿಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬದನೆಕಾಯಿನೆಲ್ಲ. ಈ ಥರ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ, ವೇಸ್ಟ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ಒಗ್ಗರಣೆಗೆ ಹಾಕೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಒಗ್ಗರಣೆಗೆ ಸ್ಟಾರ್ ಅನ್ಸು, 2 ಕೆಂಪು ಮೆಣಸಿನ್ಕಾಯಿ, ಪಲಾವ್ ಎಲೆ ಮತ್ತು ಚಕ್ಕೆ ತೊಗೊಬೇಕು. ಆಮೇಲೆ 1 ಹಿಡಿಯಷ್ಟು ಮೆಂತ್ಯ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಬೇಕು, ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. 2 ಟೊಮೆಟೊ ಮತ್ತು 2 ಈರುಳ್ಳಿನೂ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ನೆಕ್ಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಪಲಾವ್ ಸಾಮಾನೆಲ್ಲ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು 10 ಸೆಕೆಂಡ್ ಆದಮೇಲೆ ಪುದೀನ, ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದನ್ನೆಲ್ಲ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಹಾಕ್ಕೊಬೇಕು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಹಚ್ಚಿಟ್ಕೊಂಡಿದ್ದಂಥ ಟೊಮ್ಯಾಟೊ ಇತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಒಂದು 2 ನಿಮಿಷ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ಮೇಲೆ ಬದನೆಕಾಯಿನ ಅದನ್ನು ತಗೊಂಡು ಒಳಗಡೆ ಹಾಕ್ಕೊಬೇಕು. ಬದನೆಕಾಯಿ ಎಲ್ಲ ಒಳಗಡೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮ್ ಮಾಡಿಬಿಟ್ಟು ಪಾತ್ರೆ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 4-5 ನಿಮಿಷ ಚೆನ್ನಾಗಿ ಅದು ಬೇಯಕ್ಕೆ ಬಿಟ್ಬಿಡಿ. ಆದರೆ ಆವಾಗವಾಗ ಲಿಡ್ನ ತೆಗೆದುಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ ಮುಚ್ಚಬೇಕಾಗತ್ತೆ, ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ. ಅದರಿಂದ 5 ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಬದನೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಒಂದು 50% ಅಷ್ಟು ಬೆಂದಿರಬೇಕು, ಆಮೇಲೆ ಮಸಾಲೆಯಲ್ಲಿ ಬೇಯಬೇಕಾಗುತ್ತೆ. ಅದರಿಂದ ಇಷ್ಟು ಬೆಂದಾದಮೇಲೆ ಇದಕ್ಕೆ ನಾವು ರುಬ್ಬಿದಂಥ ಮಸಾಲೆ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ.
ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಕ್ಯಾಪ್ ಮುಚ್ಚಿಬಿಟ್ಟು ತಿರ್ಗಾ ಒಂದು 3-4 ನಿಮಿಷದಷ್ಟು ಟೈಮು ಬಿಟ್ಬಿಡ್ಬೇಕು. ಅದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು. ಒಂದು 4-5 ನಿಮಿಷ ಲೋ ಫ್ಲೇಮ್ನಲ್ಲಿ ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಿಮಗೆ ಬೇಕು ಅಂದರೆ ಒಂದು ಅರ್ಧದಿಂದ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ತುಪ್ಪ ಬೇಡ ಅಂತ ಅನಿಸಿದ್ರೆ ಹಾಗೇನೂ ತುಂಬ ಚೆನ್ನಾಗೇ ಇರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಖಾರ ಮತ್ತು ಉಪ್ಪನ್ನ ಚೆಕ್ ಮಾಡ್ಕೊಬೇಕು. ಈಗ ಬದನೆಕಾಯಿ ಎಣ್ಣೆಗಾಯಿ ಗ್ರೇವಿ ರೆಡಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ತುಂಬಾ ರುಚಿಯಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಮನೆಯಲ್ಲೂ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಸೊ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.